ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರವೀಂದ್ರ ರೇಷ್ಮೆ ಅವರೇ. ನಟರಾಜಗೌಡ ಅವರು ಕಾಂಗ್ರೆಸ್ನಿಂದ, AS ಪಾಟೀಲ್ ನಡಹಳ್ಳಿ ಅವರು BJPಯಿಂದ, ದೇವರಾಜ್ ಅವರು JDSನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ಮೊದಲನೇ ಪ್ರತಿಕ್ರಿಯೆ ತೆಗೆದುಕೊಳ್ತಾ ಇದ್ದೀನಿ. ಪ್ರಶಾಂತ್, ರಾಜ್ಯ ಸರ್ಕಾರಕ್ಕೆ 1000 ದಿನಗಳು. ನಮಗೆ ಕಂಪೇರ್ ಮಾಡುವುದಕ್ಕೆ, ಸರ್ಕಾರ ಹೇಗೆ ನಡೀತಾ ಇದೆ ಅನ್ನೋದನ್ನು ಕಂಪೇರ್ ಮಾಡೋದಕ್ಕೆ ಬೇರೆ ಬೇರೆ ಪಕ್ಷಗಳು ಮತ್ತು ಮೈತ್ರಿಗಳ ಆಡಳಿತ ಒಂದು ಕಡೆ ಆದರೆ, ಸಿದ್ದರಾಮಯ್ಯನವರ ಮೊದಲನೇ ಟರ್ಮಿನ ಆಡಳಿತವೇ ಇದೆ 2013ರಿಂದ 2018 ತನಕ. ವಾಟ್ ಡಿಫ್ರೆನ್ಸ್ ಡು ಯು ಫೀಲ್? ಅಜಿತ್, ನೋಡಿ, 2-3 ರೀತಿಯಲ್ಲಿ ಕಂಪ್ಯಾರಿಸನ್ ಮಾಡಬೇಕಾಗುತ್ತೆ. 2013 to 18 ಸಿದ್ದರಾಮಯ್ಯನವರು ಒಂದು ಒಳ್ಳೆಯ ಆಡಳಿತವನ್ನು, ರಾಜಕೀಯ ಸ್ಥಿರತೆಯನ್ನು ಮತ್ತು ಅನ್ನಭಾಗ್ಯದ ಮೂಲಕ ಒಂದು ಒಳ್ಳೆಯ ಯೋಜನೆಯನ್ನು ರಾಜ್ಯದ ಜನರಿಗೆ 13ರಿಂದ 18ರವರೆಗೆ ಕೊಟ್ಟರು. ಬಟ್ ನನಗನ್ಸುತ್ತೆ ಅವರ ಕೊನೆಯ 2 ಮಿಸ್ಟೇಕ್ಸ್ಗಳು ಆ ಸರ್ಕಾರ ವಾಪಸ್ ಬರಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಒಂದು, ಮಗನನ್ನು ಗೆಲ್ಲಿಸಬೇಕು ಅನ್ನುವ ಆತುರದಲ್ಲಿ ತಾವು ಕ್ಷೇತ್ರ ಬಿಟ್ಟು, ಅಂದರೆ ಬರೀ ಮಗನ ಒಂದು ಫ್ಯೂಚರನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ, ಸೆಟ್ ಮಾಡೋದಕ್ಕೋಸ್ಕರ ಒಂದು 20-25 ಸೀಟ್ಗಳನ್ನು ಕಳೆದುಕೊಂಡ್ರು ಅಂತ ನನಗೆ ಇವತ್ತಿಗೂ ಅನಿಸುತ್ತೆ. ಎರಡನೇದು, ಅನಗತ್ಯವಾಗಿ ಪ್ರತ್ಯೇಕ ಧರ್ಮದ ಹೋರಾಟ ಶುರು ಮಾಡಿ, ಅದು ಅಂದರೆ ಈ ರೀತಿಯ ರಾಜಕಾರಣಕ್ಕೆ ಅದೇನು ಅವಶ್ಯಕತೆ ಇರಲಿಲ್ಲ. ಬರುವ ಮತಗಳಲ್ಲಿ ವಿರೋಧಿಗಳನ್ನು ಸೃಷ್ಟಿಸ್ಕೊಂಡ್ರು. ಅದರಿಂದ ಸರ್ಕಾರಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ವಾಪಸ್ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು ಬಿಟ್ಟರೆ ಸರ್ಕಾರ ತುಂಬ ಚೆನ್ನಾಗಿ 2013ರಿಂದ 18, ಬಿಕಾಸ್ ಕರ್ನಾಟಕ ಯಾವತ್ತಿಗೂ ಒಂದು ರಾಜಕೀಯ ಅಸ್ಥಿರತೆಯನ್ನು ನೋಡಿದೆ. 2004ರಿಂದ ನಿಮ್ಗೆ 2013ರವರೆಗೆ ರಾಜ್ಯದಲ್ಲಿ ರಾಜಕೀಯ ಅಸ್ಥಿರತೆಯೇ ಇತ್ತು. ಮೈತ್ರಿ, BJP ಜಗಳ ಇವೆಲ್ಲವೂ ಇದ್ದರೂ ಒಂದು ರಾಜಕೀಯ ಅಸ್ಥಿರತೆ ಇತ್ತು. ಸಿದ್ದರಾಮಯ್ಯ ಒಂದು ಸ್ಥಿರತೆಯನ್ನು ಕೊಟ್ಟಿದ್ದರು. ನನಗನ್ಸುತ್ತೆ 23ರಲ್ಲಿ 5 ಗ್ಯಾರಂಟಿಗಳನ್ನೇನು ಕೊಟ್ಟರಲ್ಲ, ಇದು ಆರ್ಥಿಕವಾಗಿ ಒಂದು ಸಾಹಸ. ನನ್ನ ಪ್ರಕಾರ ಕರ್ನಾಟಕದಲ್ಲಿ ಹಿಂದೆಂದೂ ನಡೆಯದ ಒಂದು ಸಾಹಸವನ್ನು ಸಿದ್ದರಾಮಯ್ಯ ನೀವು ಭಾಳ ಡಿಸ್ಪ್ಯಾಷನೇಟ್ಲಿ ನೀವು ಇದನ್ನು ಅನಲೈಸ್ ಮಾಡೋದಾದರೆ, 5 ಗ್ಯಾರಂಟಿಗಳನ್ನು ಕರ್ನಾಟಕದಂಥ ಒಂದು ಸರ್ಕಾರ ಕೊಟ್ಟು ಅದನ್ನು ಆರ್ಥಿಕವಾಗಿ ನಿಭಾಯಿಸಿ, ಅದರ ರಾಜಕೀಯ ಲಾಭವನ್ನು ತೆಗೆದುಕೊಂಡು ಆರ್ಥಿಕವಾಗಿ ಫಿಸ್ಕಲ್ ಡೆಫಿಸಿಟನ್ನು ಕೂಡ ಕಂಟ್ರೋಲ್ನಲ್ಲಿ ಇಡತಕ್ಕಂಥದ್ದು ಒಂದು ಸಾಹಸ. 5 ಗ್ಯಾರಂಟಿಗಳನ್ನು ಕೊಟ್ಟು ನಿಭಾಯಿಸ್ತಾ ಇರ್ತಕ್ಕಂಥದ್ದರ ಬಗ್ಗೆ ನಾನು ಈಗಲೇ ಶರ ಬರೆಯಲ್ಲ, ಯಾಕಂದರೆ ಇದನ್ನು ಇನ್ನೂ 2 ವರ್ಷಗಳ ಕಾಲ ನೋಡಬೇಕಾಗತ್ತೆ. 1000 ವರ್ಷದಲ್ಲಿ ಏನು ಕೊಡ್ತಾ ಇಲ್ವಾ ಅಂತ ಕಾಂಗ್ರೆಸ್ನವ್ರು ಕೇಳ್ಬೋದು, ಕೊಡ್ತಾ ಇಲ್ವಾ, ಹಾಗಿದ್ರೆ ನಡು 2 ತಿಂಗಳು ಯಾಕೆ ತಪ್ಪಿಸಿದ್ರಿ ಅಂತ BJP ಅವ್ರು ಕೇಳ್ತಾರೆ. ಈಗ ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಸಾಹಸ, ಬಟ್ ಅದನ್ನು ಪೊಲಿಟಿಕಲಿ, ಎಕನಾಮಿಕಲಿ ನಿಭಾಯಿಸಬಲ್ಲರ ಅನ್ನೋ ಟೆಸ್ಟ್ 28ರಲ್ಲಿ ನಡೆಯುತ್ತೆ. ನಂಬರ್ 1. ನಂಬರ್ 2, ನೋಡಿ, 13ರಿಂದ 18ರಲ್ಲಿ ಇಲ್ಲದೇ ಇದ್ದದ್ದು 23ರಲ್ಲಿ ಏನಾಯಿತು ಅಂತಂದರೆ, ಹಗರಣಗಳ ಸರಮಾಲೆಯಲ್ಲಿ ಸರ್ಕಾರ ಸಿಕ್ಕಾಕೊಂಡಿದೆ. ವಿಪಕ್ಷಗಳು ಒಂದು ಡಿಸರೆಯಲ್ಲಿ ಇದೆ ಅನ್ನುವ ಕಾರಣಕ್ಕೋಸ್ಕರ ಹಗರಣಗಳು ವ್ಯಾಪಕ ಸ್ವರೂಪದ ಚರ್ಚೆ ಸಾಧ್ಯ ಆಗ್ತಾ ಇಲ್ಲ. ಒಂದು ವಿಪಕ್ಷಗಳು ಮತ್ತು ಇನ್ನೊಂದು, ರಾಜ್ಯದಲ್ಲಿ ಯಾರು ಬಂದರೂ ಕರಪ್ಷನ್ ಮಾಡ್ತಾರೆ ಬಿಡು ಅಂತಕ್ಕಂಥ ಒಂದು ಅಕ್ಸೆಪ್ಟಬಿಲಿಟಿ ಇದೆ ಅನ್ನುವ. ಇಲ್ಲಾಂದರೆ ಕಳೆದ ಬಾರಿ ಇರಲಿಲ್ಲ, ಈ ಬಾರಿ ವಾಲ್ಮೀಕಿ, ಈಗ ಅಬಕಾರಿ ನೋಡ್ತಾ ಇದ್ದೀವಿ, ಮೂಡಾದ ಆರೋಪಗಳು ಬಂದವು. ಮತ್ತು ಗೃಹಲಕ್ಷ್ಮಿಗೆ ಸೇರಿದಂತೆ ನಾವು 2 ತಿಂಗಳು ಕೊಟ್ಟಿಲ್ಲ, ಮುನಿಯಪ್ಪನವ್ರು ಎದ್ದು ನಿಂತು ಹೇಳ್ತಾರೆ ನಾವೇ 1 ತಿಂಗಳು ಕೊಟ್ಟಿಲ್ಲ, ನಮ್ಗೆ ಗೊತ್ತಿಲ್ಲ. ಇವೆಲ್ಲವೂ ಕೂಡ ಈ ಲ್ಯಾಕುನ 13 to 18 ನಾವು ನೋಡಿರಲಿಲ್ಲ. ಅನ್ನಭಾಗ್ಯದ ಬಗ್ಗೆ ಅನೇಕರ ತಾತ್ವಿಕ ವಿರೋಧ ಇದ್ದಿರಬಹುದು, ಬಟ್ ಅನ್ನಭಾಗ್ಯ ಇಸ್ ಎಕ್ಸಲೆಂಟ್ ಯೋಜನೆ. ಈ ದೇಶದಲ್ಲಿ ಬಡವರಿಗೆ ಅನ್ನವನ್ನು ಕೂಡ ಕೊಡದೇ ಇರುವಷ್ಟು ಸರ್ಕಾರ ಕಾಠಿಣ್ಯತೆಯಿಂದ ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ 23ರಲ್ಲಿ ನಂತರ ಬಂದಿದ್ದು ಈ ಭ್ರಷ್ಟಾಚಾರದ ಸಾಲು ಆರೋಪಗಳು. 3ನೇದು ನನಗನ್ಸುತ್ತೆ, ಪೊಲಿಟಿಕಲ್ ಸ್ಟೆಬಿಲಿಟಿಯ ಮಧ್ಯೆಯೂ ಕೂಡ ಸರ್ಕಾರ 139 ಶಾಸಕರಿಂದ ಸುಭದ್ರವಾಗಿದೆ, ಅದ್ಭುತವಾದ ಮೆಜಾರಿಟಿ. ಆದರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ, ಸಿದ್ದರಾಮಯ್ಯನವರೇ ಮುಂದುವರಿತಾರ, ಈ ಗೊಂದಲ ಏನಿದೆ ಇದು ಸರ್ಕಾರದ ಕಾರ್ಯಶೈಲಿಯಲ್ಲಿ ಅನೇಕ ಮಟ್ಟದ ಕುಂದುಗಳನ್ನು ತರ್ತಾ ಇದೆ. ಯಾಕಂದರೆ DK ಶಿವಕುಮಾರ್ ಅಂತಾರೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ, ಸಿದ್ದರಾಮಯ್ಯನವರು ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತಾರೆ. ಈಗ ನೋಡಿ, ನನಗನ್ಸುತ್ತೆ ಅಜಿತ್, ಹಿಂದಿನ ಸಿದ್ದರಾಮಯ್ಯ ಇದ್ದರೆ 28 ಶಾಸಕರು ನೀವು ಖಾಸಗಿಯಾಗಿ ಒಬ್ಬೊಬ್ಬರಿಗೆ ಹೋಗಿ ವಿದೇಶ ಯಾತ್ರೆ ಅಂತ ಹೇಳ್ತಿರ್ಲಿಲ್ಲ. ಹೇಳ್ತಿದ್ರ? ಯಾವ ಮುಖ್ಯಮಂತ್ರಿ ಹೇಳ್ತಾರೆ 28 ಶಾಸಕರು ಒಟ್ಟಿಗೆ ನೀವು ವಿದೇಶ ಹೋಗ್ರಿ, ನಿಮ್ಮ ಫ್ಯಾಮಿಲಿಗಳ ಜೊತೆ ನಿಮ್ಮ ಹತ್ರ ದುಡ್ಡಿದ್ರೆ ಹೋಗ್ರಿ, ಬೇಡ ಅಂತ. ಈಗ ನೀವು ಸಂಪಾದಕರಾಗಿದ್ದೀರಿ, ಚಾನಲ್ನಲ್ಲಿ 10 ಜನ ನಾವು ಹೋಗ್ತೀವಪ್ಪ ವಿದೇಶ ಯಾತ್ರೆಗೆ, ಕಳಿಸ್ಕೊಡ್ತೀರಾ?
ಒಟ್ಟೊಟ್ಟಿಗೆ ಹೋಗ್ಬಿಡ್ತೀವಪ್ಪ. ಹುಚ್ಚ ನನಗೆ. ಓಕೆ. ಹಾಗೆ ಮುಖ್ಯಮಂತ್ರಿಗಳು ಇಷ್ಟು ಅಂದರೆ ಅಧಿಕಾರವನ್ನು ನಡೆಸಿರ್ತಕ್ಕಂಥ ಆಡಳಿತದ ಅನುಭವ ಇರತಕ್ಕಂಥವ್ರು ಇವತ್ತು ಪೊಲಿಟಿಕಲಿ ಯಾವ ಸ್ಥಿತಿಗೆ ಬಂದಿದ್ದಾರೆ? ಹೋಗಿ ಬರಲಿ ಬಿಡ್ರಿ, 28 ಇನ್ನೊಂದು 10 ಜನ ಹೋಗಲಿ ಬಿಡ್ರಿ ಅಂತಿದ್ದಾರೆ. ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಫೈಟ್ ಏನಿದೆ ಅದು ಒಂದು ವಿಚಿತ್ರ ಸ್ವರೂಪಗಳನ್ನು ಪಡೆದುಕೊಳ್ತಾ ಇದೆ. ಅದರಲ್ಲಿ ನೋಡಿ ಅದು ಹೆಂಗೆ, ನೀವು 28ಕ್ಕೆ ಅಧಿಕಾರಕ್ಕೆ ಬರಬೇಕು ಅಥವಾ ಬರಲ್ಲ ಅಂತಕ್ಕಂಥದ್ದು ಜಾತೀಯವಾಗಿ ಇಮೇಜ್ ದೃಷ್ಟಿಯಿಂದ ಎಲ್ಲ ಕಡೆ ಅದೊಂದು ಡೋಲಾಯಮಾನವಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ನನಗನ್ಸುತ್ತೆ 1000 ದಿನಗಳ ಒಂದು ನೀವು ವಿಶ್ಲೇಷಣೆಯನ್ನು ವಿಮರ್ಶೆಯನ್ನು ಮಾಡಲಿಕ್ಕೆ ಹೋದರೆ ನೋ ಡೌಟ್ ಸಿದ್ದರಾಮಯ್ಯನವ್ರದ್ದೊಂದು ಲೀಡರ್ಶಿಪ್ ಇದೆ, ಡಿ ಕೆ ಶಿವಕುಮಾರ್ದೊಂದು ಲೀಡರ್ಶಿಪ್ ಇದೆ. ವೀಕ್ ಅಪೋಸಿಷನ್ ಪಾರ್ಟಿ, ವೀಕ್ಗಿಂತ ಡಿಸರೇ ಅಪೋಸಿಷನ್ ಪಾರ್ಟಿ ಇದೆ. ಅದೊಂದು ಲಾಭ 1000 ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿದೆ. ವಾಲ್ಮೀಕಿ ಬಂತಪ್ಪ, 82 ಕೋಟಿ ಹೋಗಿದ್ದೀರಿ, ವಾಪಸ್ ಬರುತ್ತಾರೆ. ನಾನು ಇವತ್ತಿನವರೆಗೆ ನಾನು ಯಾವ ಸರ್ಕಾರ ಹಂಗೆ ಹೇಳಿಕೆ ಕೊಟ್ಟಿದ್ದ? ಮುಖ್ಯಮಂತ್ರಿಗಳಾದವರು ಸದನದಲ್ಲಿ ನಿಂತ್ಕೊಂಡು ಆ ಮಾತು ಹೇಳಿ 82 ಕೋಟಿ ಹೋಗಿದ್ದೀರಿ, ಬರುತ್ತೆ ಬಿಡ್ರಿ ಅಂದರು. ಅಬಕಾರಿಯ ಸಂದರ್ಭದಲ್ಲಿ ನಿಮಗೆ ಮಂತ್ರಿಗಳ ವಿರುದ್ಧ ಒಬ್ಬ ಡಿ ಸಿ ಲೆವೆಲ್ನ ಅಧಿಕಾರಿ, ಕಾನ್ಸ್ಟೇಬಲ್ ಹೇಳಿದರೆ ನಾನು ಕೇಳ್ತಾ ಇರಲಿಲ್ಲ ರೀ, ಒಬ್ಬ ಡಿ ಸಿ ಲೆವೆಲ್ನ ಅಧಿಕಾರಿ ಹೇಳಿದಾಗ ಸಿದ್ದರಾಮಯ್ಯನವ್ರಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಸದನದಲ್ಲಿ ಎದ್ದು ನಿಂತು ಹೇಳ್ತಾ ಇದ್ರು ತನಿಖೆ ಆಗಬೇಕಿದ್ರು ಪ್ರಕರಣದಲ್ಲಿ ಅಂತ. ತನಿಖೆಯೂ ಬೇಡ. ಯಾಕೆ ಇದು ದಾರ್ಷ್ಟ್ಯ ಅಂತ ಇದಕ್ಕೊಂದಂತಾರೆ ಶಬ್ದ. ಯಾಕೆ ಇದು ಬರುತ್ತೆ? ವೈ ದಿಸ್ ಆಡಾಸಿಟಿ ವಿಲ್ ಕಮ್? ಬಿಕಾಸ್ ವಿಪಕ್ಷಗಳು ಡಿಸರೇ ಸ್ಥಿತಿಯಲ್ಲಿದೆ. ಕರಪ್ಷನ್ ಬಗ್ಗೆ ಇವತ್ತು ರಾಜ್ಯದ BJP ಆಗಲಿ JDSನವರಾಗಲಿ ನಿಂತು ಮಾತನಾಡ್ತಕ್ಕಂಥ ಮೊರಾಲಿಟಿ ಇಲ್ಲದೆ ಇರೋದ್ರಿಂದ, ಪ್ರಾಯಶಃ 3 ಪಕ್ಷಗಳ ಸ್ಥಿತಿ ಅದೇ ಇರೋದ್ರಿಂದ ಮುಂದೆ ಬರ್ತಕ್ಕಂಥ ಎಲ್ಲ ಸರ್ಕಾರಗಳು ಇದೇ ಆಡಾಸಿಟಿಯನ್ನು ಪ್ರದರ್ಶನ ಮಾಡ್ತವೆ ಅಂತ ನನಗನ್ಸುತ್ತೆ. ಇದು 1000 ದಿನಗಳ ಒಟ್ಟಾರೆ. ರವೀಂದ್ರ ರೇಷ್ಮೆ ನನಗನ್ಸುತ್ತೆ ಇವತ್ತಿಂದ ಇದು 1000 ದಿನಗಳ ಸಿದ್ದರಾಮೋತ್ಸವ. ಇವರು 2023 ಪ್ರಚಂಡ ಗೆಲುವಿಗೆ ಕಾರಣವಾಗಿದ್ದೆ ದಾವಣಗೆರೆಯಲ್ಲಿ ನಡೆದ ಸಿದ್ದರಾಮೋತ್ಸವ. ಆ ಸಿದ್ದರಾಮೋತ್ಸವದ ತೇರು ಹಾಗೆ ಎಳ್ಕೊಂಡು ಬಂದು ಯಾರೇನೇ ಹೇಳಿ ಅಧಿಕಾರ ಹಸ್ತಾಂತರ ಆಗುತ್ತಾ ಇಲ್ವಾ, ಪದತ್ಯಾಗ ಆಗುತ್ತಾ ಇಲ್ವೋ, ಮುಖ್ಯ DCM CM ಆಗ್ತಾರೋ ಇಲ್ವೋ, ಈ ಪ್ರಶ್ನೆಗಳೆಲ್ಲದರ ನಡುವೆ 1000 ದಿನ ಎಳ್ಕೊಂಡ್ಬಂದ್ರಲ್ಲ, ಇದೊಂಥರ ಸಿದ್ದರಾಮೋತ್ಸವ ಸಂಭ್ರಮಾಚರಣೆ. ಅದು ಇವತ್ತು ಇಡೀ ಜಗತ್ತಿನಲ್ಲಿ ವ್ಯಾಲೆಂಟೈನ್ಸ್ ಡೇ, ಇಬ್ಬರು ಪರಮ ಪ್ರೇಮಿಗಳ ದಿನಾಚರಣೆ ಇವತ್ತು. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರನ್ನು ಪರಮ ಸ್ನೇಹಿತರು, ಪರಸ್ಪರ ಪ್ರೀತಿ ವಿಶ್ವಾಸ ಎಲ್ಲ ಉಕ್ಕರಿತಾ ಇದೆ. ಯಾಕಂದರೆ 2.5 ವರ್ಷದಿಂದ ನಾವು ಕಂಡಿದ್ದು ಅದರದ್ದೇ ಬೋರ್ಗರೆಯುವಂಥ ಪ್ರೀತಿ ವಿಶ್ವಾಸ ಸ್ನೇಹ ಅದನ್ನು ನೋಡ್ತಾ ಇದ್ವಿ. ಅದರ ಸಂಭ್ರಮಾಚರಣೆ ಅಂತ ಕಾಣುತ್ತೆ. ನಿನ್ನೆ ಅಂತಾರಾಷ್ಟ್ರೀಯ ಆಣೆಕಟ್ಟುಗಳ ಸುರಕ್ಷತಾ ಸಮ್ಮೇಳನ ನಡೀತಾ ಇರುವಾಗ ಇಬ್ಬರು ಮುಖ ಕೊಟ್ಟು ನೋಡಲಿಲ್ಲ. ಇಬ್ಬರು ಆಸೀನರಾಗಿದ್ದರು ಕೂಡ ಒಬ್ಬರು ನೋಡಲಿಲ್ಲ, ಇಬ್ಬರು ಮುಖ ಸಿಂಡಿಸ್ಕೊಂಡು ಕೂತಿದ್ರು. ಸೊ ಆ ಸಂಭ್ರಮದ ಕಳೆನೇ ಇರಲಿಲ್ಲ. ಇನ್ನು ಕಾರ್ಯಕರ್ತರ ಗತಿ ಏನು ಹೇಳಿ, ಸ್ವತಃ ಅವರೇ ಸರ್ಕಾರದ ಇಬ್ಬರು ವರಿಷ್ಠರೇ ಆ ಥರ ಕೂತಾಗ 1000 ದಿನಗಳು ಸಂಭ್ರಮ ಎಲ್ಲಿ ಸಂಭ್ರಮ ಕಾಣಿಸ್ತಾನೆ ಇರಲಿಲ್ಲ. ಆಮೇಲೆ ಕಳೆದ 2.5 ವರ್ಷಗಳಲ್ಲಿ ರಾಜ್ಯದ ಪೊಲಿಟಿಕಲ್ ಕಲ್ಚರ್ ಯಾವ ಮಟ್ಟಕ್ಕೆ ಬಂದುಬಿಟ್ಟಿದೆ ಅಂತಂದರೆ ರೂಲಿಂಗ್ ಪಾರ್ಟಿ ಅಪೋಸಿಷನ್ ಪಾರ್ಟಿ ಎಲ್ಲರಿಂದನೂ ಕನಿಷ್ಠ ಒಬ್ಬ MLA ಆದರೂ ಜೈಲಲ್ಲಿರ್ತಾರೆ. ಈಗ ಒಬ್ಬ ಆಳು ಪಕ್ಷದಿಂದ ಒಬ್ಬ ಕೊಲೆ ಪ್ರಕರಣದಲ್ಲಿ ಒಬ್ಬರು ಜೈಲಲ್ಲಿದ್ದಾರೆ, ಇನ್ನೊಬ್ಬರು ಆರ್ಥಿಕ ಅಪರಾಧ ಜೈಲಲ್ಲಿದ್ದರು, ಬೇಲ್ ತೊಗೊಂಡು ಹೊರಗೆ ಬಂದರು. ಮತ್ತೊಬ್ಬರು ಮಂತ್ರಿಗಳು ಅವರು ಜೈಲಿಗೆ ಹೋಗಿದ್ರು, ವಾಪಸ್ ಬಂದರು, ಬೇಲ್ ತೊಗೊಂಡಿದ್ರು, ಮತ್ತೆ ಆ್ಯಂಟಿಸಿಪೇಟ್ರಿ ಬೇಲ್ ತೊಗೊಳ್ಳೋ ಸ್ಥಿತಿ ಬಂದುಬಿಟ್ಟಿದೆ. ನಿನ್ನೆ ವಿರೋಧ ಪಕ್ಷದ MLA ಕಡೆಗೂ ಅವ್ರದ್ದು ಆ್ಯಂಟಿಸಿಪೇಟ್ರಿ ಬೇಲ್ ಎಲ್ಲ ರಿಜೆಕ್ಟ್ ಆಗಿಬಿಟ್ಟು ಅವರು ಜೈಲಿಗೆ ಹೋದರು. ಇದು ರಾಜಕೀಯ ವಾತಾವರಣ ಇಷ್ಟೊಂದು ಕಲುಷಿತಗೊಂಡಿರುವಾಗ ಪ್ರಶಾಂತ್ ಅವರು ಹೇಳಿದ ಮಾತನ್ನು ನಾನು 100ಕ್ಕೆ 100 ಅನುಮೋದಿಸ್ತೇನೆ. ವಿಪಕ್ಷಗಳು ಕೂಡ ತಮ್ಮ ನೈತಿಕ ಶಕ್ತಿಯನ್ನು ಕಳ್ಕೊಂಡಿರೋದ್ರಿಂದ ಈ ಸರ್ಕಾರ ಪಾರಾಗ್ಬಿಡ್ತು. ಆಮೇಲೆ 2013ರಿಂದ 2018 ಭಾಳ ಶುದ್ಧವಾಗಿತ್ತು ಅಂತಲ್ಲ, 2023 ನಂತರ ಹೊರಬಂದ ಪ್ರಕರಣ ಅಕ್ಟೋಬರ್ 24, 2024ರಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ಕೊಟ್ಟ ಮೂಢ ಹಗರಣದ ತೀರ್ಪು. ಮೂಢ ಹಗರಣ ನಡೆದಿದ್ದು ಯಾವತ್ತು? ಹಿಂದಿನ ಅವಧಿಯಲ್ಲೇ. ಇವತ್ತೇನಾಯಿತು? ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಬಿ ರಿಪೋರ್ಟ್ ಸಿಕ್ತು, ಅದಕ್ಕೆ ಕಾರಣರ ಅಧಿಕಾರಿಗಳೆಲ್ಲ ಜೈಲಲ್ಲಿದ್ದಾರೆ. ಮೂಢ ಕಮಿಷನರ್ ಜೈಲಲ್ಲಿದ್ದಾರೆ. 440 ಕೋಟಿ ಮೌಲ್ಯದ ಸೈಟ್ಗಳ ಅಕ್ರಮವಾದ ಮಾರಾಟ ಆಗಿದೆ ಅನ್ನೋ ಒಂದು ಆರೋಪ ಬರ್ತಾ ಇದೆ. ವಾಲ್ಮೀಕಿ ಹಗರಣ ಸಂಬಂಧಪಟ್ಟ ಸಚಿವರು ರಾಜೀನಾಮೆ ಕೊಟ್ಟರು, ಜೈಲಿಗೆ ಹೋದರು, ಬೇಲ್ ತೊಗೊಂಡ್ರು, ಬಂದರು, ಅದೆಲ್ಲ ಸರಿ. ಅದು ನೇರವಾಗಿ ಹಣಕಾಸು ಇಲಾಖೆಗೆ ಸಂಬಂಧಪಟ್ಟಿತ್ತು. ಹೇಗೆ ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಹೋಗಬೇಕಾಗಿದ್ದು ಫಂಡು ನೇರವಾಗಿ ನಿಯಮಕ್ಕೆ ಹೇಗೆ ಟ್ರಾನ್ಸ್ಫರ್ ಆಗಿತ್ತು, ಅಲ್ಲಿಂದ ಹೆಂಗೆ ಅವರು ಎನ್ಕ್ಯಾಶ್ ಮಾಡಿಕೊಂಡು ಬೇಕಾಬಿಟ್ಟು ಬಳಸಿದರು. ಈ ಥರದ ವಾತಾವರಣ ನಾವು ಏನು ಎಕ್ಸ್ಪೆಕ್ಟ್ ಒಂದು ಗ್ಯಾರಂಟಿ ಎಕ್ಸ್ಪೆಕ್ಟ್ ಮಾಡಿದ್ವಿ, ರಾಜಕೀಯ ಸ್ಥಿರತೆ. ಕರೆಕ್ಟು. 2018ರಿಂದ 2023ವರೆಗೂ ಅಸ್ಥಿರತೆಯನ್ನು ನೋಡಿಬಿಟ್ಟು ಜನ ಎಲ್ಲ ಬೇಸತ್ತು ಹೋಗ್ಬಿಟ್ಟಿದ್ರು. ಅಟ್ಲೀಸ್ಟ್ ರಾಜಕೀಯ ಭದ್ರತೆ, ಸುಭದ್ರ ಸರ್ಕಾರ ಒಂದು ರಾಜಕೀಯ ಸ್ಥಿರತೆಯನ್ನು ಕೊಡುತ್ತೆ, ಪೊಲಿಟಿಕಲ್ ಸ್ಟೆಬಿಲಿಟಿ ಕೊಡುತ್ತೆ. ಅದು ಆಗಲಿಲ್ಲ. ಅಟ್ಲೀಸ್ಟ್ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಕೊಡ್ತೇವೆ,
ಅದಂಗೆ ಆಗ್ತಾನೆ ಇಲ್ಲ. ದಿನ ನೋಡಿ ಲೋಕಾಯುಕ್ತರ ಆರ್ಭಟ ನಡೀತಾನೆ ಇರುತ್ತೆ ಒಂದು ಲೋಕಾಯುಕ್ತ ಒಂದು ಡ್ರಾಮಾ ಕಂಪನಿ. ಹಿಂದಿನ ಅವಧಿಯಲ್ಲಿ ಏನು ಮಾಡ್ಬೇಕು ಇವರು ಸಿದ್ದರಾಮಯ್ಯನವರು ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ ಪವರ್ ಕಿತ್ಕೊಂಡ್ಬಿಟ್ಟಿದ್ರು. ಒಂದು ಯಾವುದೋ ACB ಅಂತ ಅವ್ರು ಕ್ರಿಯೇಟ್ ಮಾಡಿದ್ರು. ಆ ACB ರದ್ದಾಗಿ ಮತ್ತೆ ಲೋಕಾಯುಕ್ತ ವಾಪಸ್ ಬಂತು. ಈ ಸಾರಿ ಲೋಕಾಯುಕ್ತದಿಂದಲೇ ಇವ್ರಿಗೆ ಬಿ ರಿಪೋರ್ಟ್ ಸಿಕ್ತು. ಅವ್ರಿಗೆ ಎಷ್ಟು ಅದೃಷ್ಟ ಕೂಡ ಎಷ್ಟು ಚೆನ್ನಾಗಿದೆ, ಎಷ್ಟು ಒಲಿದು ಬರ್ತಾ ಇದೆ. ಲೋಕಾಯುಕ್ತ ರದ್ದು ಮಾಡಿದಾಗಲೂ ಅದೃಷ್ಟ ಇತ್ತು, ಲೋಕಾಯುಕ್ತ ವಾಪಸ್ ಬಂದಮೇಲೆ ಅದೃಷ್ಟ ಇತ್ತು. ಸೊ ಇವನ್ನ ನಾವು ಸೂಕ್ಷ್ಮವಾಗಿ ನೋಡಿದ್ರೆ ಈ ಸರ್ಕಾರದ ಒಟ್ಟಾರೆ ಇಮೇಜ್ ಹೆಂಗಿದೆ ಅಂತಂದ್ಬಿಟ್ಟು. ಸೊ ಮೊನ್ನೆ 3 ದಿವಸ ನಾನು 2 ದಿವಸ ದಿಲ್ಲಿಗೆ ಹೋಗೋ ಅವಕಾಶ ಸಿಕ್ತು. ಅಲ್ಲಿ ವಾತಾವರಣ ಯಾವ ಥರ ಇತ್ತು ಅಂತಂದರೆ, ಯಾರು BJP ವರಿಷ್ಠ ನಾಯಕತ್ವವನ್ನು ಸಂಪರ್ಕಿಸಿದ್ದಾರೆ, ಸಿದ್ದರಾಮಯ್ಯ ಕಡೆಯವರು ಅಥವಾ ಇವರು ಅಂತಂದ್ಬಿಟ್ಟು. ಅಷ್ಟೊತ್ತಿಗಾಗಲಿ 35 ಜನರು ವಿದೇಶಕ್ಕೆ ಹೋಗ್ತಾರೆ ಅಂದ್ಕೂಡಲೇ, ಯಾಕಂದರೆ ಸಿದ್ದರಾಮಯ್ಯನವ್ರ ಸಂಖ್ಯಾಬಲ ಬರೀ 35 ಕಳೆದು ಬಿಡ್ತಾ. ಯಾಕಂದರೆ ಅವತ್ತು ನಾಯಕತ್ವದ ಚುನಾವಣೆ ನಡೆದಾಗ ಸುಮಾರು 90ಕ್ಕೂ ಅಧಿಕ ಶಾಸಕರು ಸಿದ್ದರಾಮಯ್ಯನವ್ರ ಪರವಾಗಿದ್ದರು ಅಂತ ವೀಕ್ಷಕರಾಗಿ ಬಂದಿದ್ದವರು ಅವ್ರು ಒಂಥರ ಸೂಚ್ಯವಾಗಿ ಹೇಳಿದರು. ಈಗ ನೋಡಿದ್ರೆ ಬರೀ 30 ಆಮೇಲೆ 20 ಇಲ್ಲ, ಬರೀ 22 ಜನ ಹೋಗ್ತಾರೆ. ಅಂದರೆ 22 ಕಳೆದು ಬಿಡ್ತಾ ಸಂಖ್ಯಾಬಲ. ಅಂದರೆ ರಾಜಕಾರಣದಲ್ಲಿ ನಾಯಕತ್ವ ಕೇವಲ ಸಂಖ್ಯಾಬಲ ಮಾತ್ರವಲ್ಲ, ಒಂದು ರೀತಿಯ ಒಂದು ಪ್ರಶ್ನಾತೀತವಾದ ನಾಯಕತ್ವ ಯಾಕಿತ್ತು ಅಂದರೆ, ಅವತ್ತು ನೋಡಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಇರಲಿಲ್ಲ. ಇದೇ DK ಶಿವಕುಮಾರ್ 7 ತಿಂಗಳು ಶತಾಯಗತಾಯ ಪ್ರಯತ್ನ ಮಾಡಿ ಒಳಗೆ ಮಂತ್ರಿಮಂಡಲದ ತುರ್ಕೊಳ್ಳುವಂಥ ಸ್ಥಿತಿ ಇತ್ತು. ಆಗ 5 ವರ್ಷ ಪ್ರಶ್ನಾತೀತ ನಾಯಕರಾಗಿದ್ದರು. ಈಗ ಹಾಗಾಗಲಿಲ್ಲ. ಹುಟ್ಟಿದ ಕೂಡಲೇ ಈ ಸರ್ಕಾರ ಹುಟ್ಟಿದ ಕೂಡಲೇ ಪ್ರಶ್ನೆಗಳು ಶುರುವಾಗ್ಬಿಟ್ರು. ಇಬ್ಬರಿಗೂ ಕಿರಿಕಿರಿ. ಅವನು DK ಶಿವಕುಮಾರ್ ಅಷ್ಟು ನೀವು ಯಾವತ್ತು ಆಗ್ತೀರಾ ಇರುತ್ತೆ, ನಿಮ್ಗೆ ಸಿಗುತ್ತಾ ಇಲ್ವ ಅಂತ ಅವ್ರಿಗೆ ಕೇಳೋದು, ನೀವು ಬಿಟ್ಕೊಡ್ತೀರಾ ಇಲ್ಲ ಅಂತ ಇವ್ರಿಗೆ ಕೇಳೋದು. ಇಬ್ರಿಗೂ ಕಿರಿಕಿರಿ ಅನುಭವಿಸ್ತಾ ಬಂದುಬಿಟ್ಟಿದ್ದಾರೆ. ಬಹುಶಃ ನಾವು ಟೈಮ್ ಹ್ಯಾಸ್ ಕಮ್, ಡಿಫೈನಿಂಗ್ ಮೊಮೆಂಟ್ ಹ್ಯಾಸ್ ಕಮ್. ಈ ಹಾವೇರಿ ಈ ಸಂಭ್ರಮಾಚರಣೆಯ ನಂತರ ಈ ಸರ್ಕಾರ ಯಾವುದೇ ಕ್ಷಣದಲ್ಲೂ ಕೂಡ ಏನು ಬೇಕಾದ್ರೂ ಆಗ್ಬಿಡೋದು. 2028 ಹೇಳ್ತಾ ಇದ್ರಿ, 28ರವರೆಗೂ ಈ ಸರ್ಕಾರ ಉಳಿಯುತ್ತೆ ಇಲ್ಲೋ ಹೇಳಿಕ್ಕಾಗಲ್ಲ. ಏನು ಸರ್ ಹಿಂಗಂತ ಪರಸ್ಪರ ಶತ್ರುಭಾವದ ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಈ ಮಟ್ಟಕ್ಕೆ ತಲುಪಿರುವಾಗ ಅವ್ರು ಎಷ್ಟೇ ಬಚ್ಚಿಟ್ರು ಕೂಡ ಸಾಧ್ಯವಾಗ್ತಾ ಇಲ್ಲ. ಎಸ್ಪೆಷಲಿ ಎಲ್ಲರಿಗಿಂತ ಭಾಳ ಮುಖ್ಯವಾದ ಸ್ಟೇಟ್ಮೆಂಟ್ ಯಾವುದು ಡಾಕ್ಟರ್ G. ಪರಮೇಶ್ವರ್ ಇಷ್ಟು ದಿವಸದ ನಂತರ ನೀನು ಎನಫ್ ಈಸ್ ಎನಫ್. ಒಬ್ಬ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಆಗಿ 6 ವರ್ಷ ಸೇವೆ ಸಲ್ಲಿಸಿದ ಒಬ್ಬ ಹಿರಿಯ ಮಂತ್ರಿ ಈ ಥರ ಹೇಳಿದ್ರಲ್ಲ, ಎನಫ್ ಈಸ್ ಎನಫ್ ಅಂದರೆ ಎಷ್ಟರ ಮಟ್ಟಿಗೆ ಸಚಿವರುಗಳಿಗೆ ಕೂಡ ಸಾಕಾಗಿ ಹೋಗ್ಬಿಟ್ಟಿದೆ ಅಂತ. ಸೊ ಯಾವ ಸಂಭ್ರಮಕ್ಕಾಗಿ ಇದನ್ನು ಆಚರಣೆ ಮಾಡ್ತಾ ಇದ್ದೀರಿ? ಮೊನ್ನೆ ತಾನೇ ಅವ್ರು 2793 ದಿವಸದ ರೆಕಾರ್ಡ್ ಮಾಡಿದ್ರು ಅಂತ ಅದೊಂದು ಸಂಭ್ರಮಾಚರಣೆ ಮಾಡಿದರು. ಒಂದು ಆಡಳಿತಕ್ಕಿಂತ ಹೆಚ್ಚಾಗಿ ಆಂದೋಲನ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಮಾತಿದ್ರೆ ಸರ್, ನೀವು ನಿಮ್ಮ ಕಾಲದ ರಾಜಕಾರಣಿಗಳನ್ನ ನೋಡಿ ಹೇಳ್ತಿರ್ಬೋದು. ಇಲ್ಲ, ನಮ್ಮ ಕಾಲದ ರಾಜಕಾರಣಿಗಳ ಶಾಸಕರನ್ನು ನೋಡಿ ಹೇಳ್ತೀನಿ. ಸರ್ಕಾರಗಳು ಹೋಗಲ್ಲ. 21ನೇ ವರ್ಷಕ್ಕೆ ಕಾಲಿಟ್ಟಿದ ನಮ್ಮ ನಿತೀಶ್ ಕುಮಾರ್ ಒಂದೇ ಒಂದು ಕಪ್ ಚುಕ್ಕೆ ಇಲ್ಲ. ಯಾವ ಮೂಢ ಹಗರಣ, ಸ್ವಜನ ಪಕ್ಷಪಾತ, ಜಾತೀಯತೆ, ಭ್ರಷ್ಟಾಚಾರದ ಆರೋಪ ಇಲ್ಲ. ನವೀನ್ ಪಟ್ನಾಯಕ್ 23 ವರ್ಷದ ನಂತರ ಸೋತ್ರು ನಿಜ. ವ್ಯಕ್ತಿಗತವಾಗಿ ಒಂದೇ ಒಂದು ಆರೋಪ ಇಲ್ಲ ಅವ್ರ ಮೇಲೆ. ಬೇರೆ ಕಾರಣಕ್ಕಾಗಿ ಸೋತಿರ್ಬೋದು, ಪ್ರೊಲಾಂಗ್ಡ್ ಇದಾಯಿತು, ಸ್ಟ್ಯಾಗ್ನೇಷನ್, ಪೊಲಿಟಿಕಲ್ ಸ್ಟ್ಯಾಗ್ನೇಷನ್ ಆಯಿತು, ಹೋಗಿರ್ಬೋದು ಅಂತ ಅನೇಕ ಉದಾಹರಣೆಗಳಿದೆ. ಒಂದು ಸಿದ್ದರಾಮೋತ್ಸವ ಆರೋಪ ಅಂತ ಇರ್ಬೋದು. ಬಟ್ ಕೋರ್ಟ್ಗಳು ಅದನ್ನ ನಿರಾಕರಿಸಿದ ಮೇಲೆ ನಾವು ಅದನ್ನೀಗ ಜೀವಂತವಾಗಿದೆ. ಹಾಗಾದ್ರೆ ನಾಗಪ್ರಸನ್ನ ಅವರ ಜಡ್ಜ್ಮೆಂಟ್ಗೆ ಏನು ಇದೆ ಅದಾದ್ಮೇಲೆ ಲೋಕಾಯುಕ್ತ ದುರ್ಬಲವಾದಾಗ್ಲೂ ಅವ್ರಿಗೆ ಅದೃಷ್ಟ ಆಯ್ತು. ಲೋಕಾಯುಕ್ತ ಮತ್ತೆ ವಾಪಸ್ ಬಂದ್ಮೇಲೆ ಕೂಡ ಮತ್ತೆ ಅವ್ರಿಗೆ ಅದೃಷ್ಟ ಆಯ್ತು. ನಟರಾಜ್ ಗೌಡ್ರೆ ಅವ್ರು ಕೇಳಿದ್ದು ಯಾಕೆ ಸಂಭ್ರಮಾಚರಣೆ ಅಲ್ಲ ಅಂತ. ಇಡೀ ಭಾರತಕ್ಕೆ ಒಂದು ಮಾದರಿಯಾದಂಥ ಸರ್ಕಾರ ಕರ್ನಾಟಕದಲ್ಲಿದೆ. 1,16,000 ಕೋಟಿ ರೂಪಾಯಿ 1,16,000 ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಂದ ನೇರವಾಗಿ ಸಾರ್ವತ್ರಿಕ ಮೂಲ ಆದಾಯದ ಪರಿಕಲ್ಪನೆಯಲ್ಲಿ ವಿಶ್ವಸಂಸ್ಥೆ ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನ ಪ್ರಶಂಸೆ ಮಾಡ್ತಾ ಇದೆ. ಅಂತಹ ಒಂದು ಯೋಜನೆಗಳನ್ನ 1,16,000 ಕೋಟಿ ರೂಪಾಯಿ 2 ತಿಂಗಳು ಬಿಟ್ಟು ಹೇಳ್ತಿದ್ರೆ ಅದು ಸೇರಿಸ್ಕೊಂತೀವಿ ಮುಂದೆ ಮುಂದಿನ ಡಿಬೇಟ್ ಬಂದಾಗ ನಾನು ಅದನ್ನ ಸೇರಿಸಿ ಇನ್ನೂ ಜಾಸ್ತಿ ಒಂದು ವರ್ಷದ 2.5 ವರ್ಷದಲ್ಲಿ 1,16,000 ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 5 ಕೋಟಿ ಜನಗಳಿಗೆ ಒಂದಲ್ಲ ಒಂದು ಬೆನಿಫಿಷಿಯರ್ಸ್ ಆಗಿದ್ದಾರೆ. ವಿಶ್ವಸಂಸ್ಥೆ ಕೂಡ ಇದನ್ನ ಸಾರ್ವತ್ರಿಕ ಮೂಲ ಆದಾಯದ ಪರಿಕಲ್ಪನೆ ಅಂತ ಹೇಳಿ ಇದನ್ನ ಪ್ರಶಂಸೆ ಮಾಡಿದೆ. ಇಂಥ ಯೋಜನೆಗಳು ಇಡೀ ಭಾರತದಲ್ಲಿ ಕರ್ನಾಟಕ ಒಂದೇ ತಲಾ ಆದಾಯದಲ್ಲಿ ನಂಬರ್ 1 ಬಂದಿರತಕ್ಕಂಥದ್ದು 2,04,000 ರೂಪಾಯಿ ಪ್ರತಿಯೊಬ್ಬ ತಲಾದಾಯ ಅಷ್ಟಾಗಿದೆ. ಅಂದ್ರೆ ಗ್ಯಾರಂಟಿ ಯೋಜನೆ ಶುರು ಆದ್ಮೇಲೆ ಹೌದು, ಗ್ಯಾರಂಟಿ ಯೋಜನೆ ಶುರು ಆದ್ಮೇಲೆ ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಆಧಾರ ಬೇಕಾದ್ರೆ ಕೇಳಿ ಕೊಡೋಣ ಅಂತೆ. 2,04,000 ರೂಪಾಯಿ ತಲಾ ಆದಾಯ ಕರ್ನಾಟಕದ ತಲಾ ಆದಾಯ. ಇಡೀ ದೇಶದಲ್ಲಿ ಆ ಥರ ಅಲ್ಲ. ಇಡೀ ದೇಶದಲ್ಲಿ ಅವರೇಜ್ ಬಂದು 89,000-90,000 ರೂಪಾಯಿ ಇದೆ ತಲಾ ಆದಾಯ. ಸಾರಿ, 1,16,000 ಇದೆ. ಕರೆಕ್ಟ್ ಮಾಡ್ಕೊತೀನಿ, 1,16,000 ಇದೆ. ಕರ್ನಾಟಕ ಯಾಕೆ ಆ ಥರ ಆಗಿದೆ? ಬಿಕಾಸ್ ಇಲ್ಲಿ ಕರ್ನಾಟಕದಲ್ಲಿ
ನಾವು ತೆರಿಗೆ ಸಂಗ್ರಹದಲ್ಲಿ ನಂಬರ್ 2 ಇದ್ದೀವಿ, ಇನ್ವೆಸ್ಟ್ಮೆಂಟಲ್ಲಿ ನಂಬರ್ 2 ಇದ್ದೀವಿ, ಜಾಬ್ ಕ್ರಿಯೇಷನ್ ನಂಬರ್ 1 ಇದ್ದೀವಿ, IT ಎಕ್ಸ್ಪೋರ್ಟಲ್ಲಿ ನಂಬರ್ 1 ಇದ್ದೀವಿ, ವುಮೆನ್ ಎಂಟರ್ಪ್ರಿನರ್ಶಿಪ್ಪಲ್ಲಿ ನಂಬರ್ 1 ಇದ್ದೀವಿ. ಕೈಗಾರಿಕೆ ಯಾಕಂದರೆ 7.5 ಲಕ್ಷ ಕೋಟಿ ರೂಪಾಯಿ 2.5 ವರ್ಷದಲ್ಲಿ ಬಂದಿರತಕ್ಕಂತಹ ಇನ್ವೆಸ್ಟ್ಮೆಂಟು. ಜಾಬ್ ಕ್ರಿಯೇಷನ್ನು ನಾವು 5 ವರ್ಷಕ್ಕೆ ಯೋಜನೆಗೆ 20 ಲಕ್ಷ ಜಾಬ್ ಕ್ರಿಯೇಷನ್ ಇಟ್ಟಿದ್ದೀವಿ. ನೀವು ನೋಡಿರ್ಬೋದು, ದೇವನಹಳ್ಳಿನಲ್ಲಿ ಒಂದೇ ಒಂದು ಕಂಪ್ನಿ 50,000ಕ್ಕೆ ನೇರವಾಗಿ ನೇಮಕಾತಿ ಮಾಡಿಕೊಂಡು 50,000 ಜನಕ್ಕೆ. ಸೊ ಈ ಥರ ಅಭಿವೃದ್ಧಿ ಬೇರೆ ಎಲ್ಲೂ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಆಗ್ತಾ ಇಲ್ಲ. ಅದಕ್ಕೆ ಕರ್ನಾಟಕದ ಮಾದರಿಯನ್ನು ಇಡೀ ದೇಶ ನಕಲು ಮಾಡಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ನೀರಾವರಿಗೆ ಹೆಚ್ಚಿನ ಒತ್ತು ಕೊಟ್ಟಿದ್ದೀವಿ. ಆದ ಕೇಂದ್ರ ಸರ್ಕಾರದ ಅನ್ಯಾಯದ ನಡುವೆಯೂ ಕೂಡ ಮೇಕೆದಾಟಿಗೆ ಅನುಮತಿ ಕೊಡ್ತಾ ಇಲ್ಲ, ಮಹದಾಯಿಗೆ ಅನುದಾನ ನಮಗೆ ಅನುಮತಿನೇ ಕೊಡ್ತಾ ಇಲ್ಲ. ಬಂದಾಗಿಂದ ಶಾಸಕಾಂಗ ಪಕ್ಷದ ಸಭೆಗಳು ಎಷ್ಟಾಗಿದ್ದಾವೆ ಸರ್? ಶಾಸಕಾಂಗ ಪಕ್ಷ ಸಭೆಗಳು ಅವರೇಜ್ ಮಂತ್ಲಿ ಒಂದು ಹಾಗೆ ಆಗ್ತಾ ಇರ್ತದೆ. ಒಂದು ಸಭೆಯಲ್ಲಾದ್ರೂ ನಮ್ಗೆ ಅನುದಾನ ಕಡಿಮೆ ಆಗಿದೆ ಅಂತ ಹೇಳದೆ ಸಭೆ ಮುಗಿದಿರೋದು ಒಂದು ಸಭೆ ಹೇಳಿ ನನಗೆ. ಇಲ್ಲ, ಅದು ಕೇಳಿ ಶಾಸಕರು ಹೇಳಿದ್ರು. ಈಗಿಲ್ಲ 8,000 ಈಗಿಲ್ವಾ? ಈಗಿಲ್ಲ. ಈಗ ಕಳೆದ ಈ 1 ವರ್ಷದಲ್ಲಿ 8,000 ಕೋಟಿ ರೂಪಾಯಿ ಯಾವಾಗ ಶಾಸಕರ ಅಭಿವೃದ್ಧಿಗೋಸ್ಕರ ಅಂತ ಕೊಟ್ಟಿದೆ ರಾಜ್ಯ ಸರ್ಕಾರ, ವಿರೋಧ ಪಕ್ಷದವ್ರಿಗೂ ಶಾಸಕರಿಗೂ ಕೊಟ್ಟಿದೆ, ಆಡಳಿತ ಪಕ್ಷ ಶಾಸಕರಿಗೂ ಕೊಟ್ಟಿದೆ. ಹಾಗಾಗಿ ಯಾವ ಶಾಸಕರಿಗೂ ಕೂಡ 8,000 ಕೋಟಿ ಒಟ್ಟು. ಸೊ ಹಾಗಾಗಿ ಅವ್ರು ಯಾರಿಗೂ ಅಸಮಾಧಾನ ಇಲ್ಲ. ಯಾಕಂದ್ರೆ ಅವ್ರ ಜನಗಳು ಬಹಳ ಖುಷಿಯಿಂದಿದ್ದಾರೆ. ಎಲ್ಲ ನೋಡಿ, ಕರ್ನಾಟಕದಲ್ಲಿ ಮನೆಗೆ ಆರೋಗ್ಯ ಅಂತ ಹೇಳಿ 60 ಲಕ್ಷ ಕುಟುಂಬಗಳಿಗೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬಹಳ ಸುಭಿಕ್ಷವಾಗಿದೆ. 90% ನಾವೇ ಗೆಲ್ತೀವಿ, ಸುಭಿಕ್ಷವಾಗಿದೆ. ಯಾಕಂದ್ರೆ ನೋಡಿ, ಏನ್ ಗೊತ್ತಾ, 60 ಲಕ್ಷ ಮನೆಗಳಿಗೆ ನಾವು ಆರೋಗ್ಯ ಸೇವೆಗಳನ್ನ ಮನೆಗೆ ಹೋಗಿ ಕೊಟ್ಟಿದ್ದೀವಿ. 18 ಲಕ್ಷ ಮಹಿಳೆ ಯುವತಿಯರಿಗೆ ಮಕ್ಕಳಿಗೆ ನಾವು ಯಾಕಂದ್ರೆ ಮೆಡಿಕಲ್ ಕಿಟ್ ಮನೆಗೆ ಹೋಗಿ ಕೊಟ್ಟಿರುವಂಥದ್ದು ಇಡೀ ಭಾರತದಲ್ಲಿ ಬೇರೆ ಎಲ್ಲೂ ಇಲ್ಲ ಅಷ್ಟು ದೊಡ್ಡ ಮಟ್ಟದಲ್ಲಿ. ಕರ್ನಾಟಕದಲ್ಲಿ 216 ತಾಲೂಕುಗಳಲ್ಲಿ ಏನು ಬರ ಬಂದಿತ್ತಲ್ಲ, 4,000 ಕೋಟಿ ರೂಪಾಯಿ ಹಣವನ್ನು ಕೊಟ್ಟು ರೈತರಿಗೆ 30 ಲಕ್ಷ ರೈತರಿಗೆ ಅನುಕೂಲ ಮಾಡಿದ್ದೀವಿ. ಇಂತಹ ಯೋಜನೆಗಳು ಬೇರೆ ಎಲ್ಲೂ ಇಲ್ಲ. ಹಾಗಾಗಿ ಕರ್ನಾಟಕ ಎಲ್ಲದರೊಳಗೂ ನೀವು ಅಂಕಿಅಂಶಗಳು ತೆಗೆದುಕೊಂಡ್ರೆ ಎಲ್ಲಾ ಸೂಚಕ ರಿಯಾಕ್ಷನ್ ಪ್ರಶಾಂತ್ ನಾಥ್ ಅವರ ಅಬ್ಸರ್ವೇಷನ್ ಮೇಲೆ ಹೇಳ್ತಾ ಇದ್ದೀನಿ. 2013ರಿಂದ 2018 ತನಕದ ಸರ್ಕಾರಕ್ಕೂ ಈ ಸರ್ಕಾರಕ್ಕೂ ಕಂಪೇರ್ ಮಾಡಿದಾಗ ಭ್ರಷ್ಟಾಚಾರದ ಆರೋಪಗಳು ಇಲ್ಲದೇ ಇರುವಂತಹ ಸರ್ಕಾರವನ್ನು ಆಗ ನಡೆಸಿದ್ರು. ಈಗ ಸರ್ಕಾರ ಶುರುವಾದಾಗಿನಿಂದ ಭ್ರಷ್ಟಾಚಾರದ ಆರೋಪಗಳನ್ನು ಬೆನ್ನಿ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಅವಾಗ ಅನ್ಕ್ವಶ್ಚನಬಲ್ ಚೀಫ್ ಮಿನಿಸ್ಟರ್ ಆಗಿ ಸಿದ್ದರಾಮಯ್ಯನವರು ಇದ್ರು. ಈ ಸಲ ಕ್ವಶ್ಚನಬಲ್ ಅಂದ್ರೆ ಅವರದೇ ಪಕ್ಷದಿಂದ ಪ್ರಶ್ನಾರ್ಥಕ ಸ್ಥಾನದಲ್ಲಿ ನಿಂತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2018ರವರೆಗೂ ಕರ್ನಾಟಕದ ಸರ್ಕಾರವನ್ನ ಸುವರ್ಣ ಯುಗ ಅಂತ ಹೇಳ್ಬೋದು. ಈಗಿರ್ತಕ್ಕಂತಹ ರಜತ ಯುಗ 2013ರಿಂದ 2018ರವರೆಗೂ ಈಗ ಹೇಳ್ಬೋದು ಮಹಾಸುವರ್ಣ ಯುಗ ಅಂತ ಹೇಳ್ಬೋದು. ಯಾಕಂದ್ರೆ ಬಿಜೆಪಿ ಏನೇ ಸಂಚು ಮಾಡಿದ್ರು, ಸಿದ್ದರಾಮಯ್ಯ ವಿರುದ್ಧ ಮೂಢ ಹಗರಣದಲ್ಲಿ ಸಿಗಿಸ್ಬೇಕಂತ ಏನೇ ಸಂಚು ಮಾಡಿದ್ರು, ಅವ್ರ ಸಂಚು ಫಲಿಸಲಿಲ್ಲ. ಇತಿಹಾಸ ಬರ್ಲಿಕ್ಕೆ ಬಿಟ್ರೆ ಗುಪ್ತರ ಕಾಲದ 2013ರಲ್ಲಿ ಡೇ 1 ಅಲ್ಲಿ ನಾವು ಅನ್ನಭಾಗ್ಯ ಕೊಟ್ವಿ. 2013ರಲ್ಲಿ ನಾವು ಡೇ 1 ಅಲ್ಲಿ ಅನ್ನಭಾಗ್ಯ ಕೊಟ್ವಿ. ಈ ಸಲ 1,65,00,000 ಮನೆಗಳಿಗೆ ಗೃಹ ಜ್ಯೋತಿ ಕೂಡ ಮುಖಾಂತರ, 1,24,00,000 ಮಹಿಳೆಯರಿಗೆ ಗೃಹ ಲಕ್ಷ್ಮಿ ಕೂಡ ಮುಖಾಂತರ, 4,21,00,000 ಜನತೆಗೆ ಅನ್ನಭಾಗ್ಯ ಕೂಡ ಮುಖಾಂತರ, 50% ಎಲ್ಲಾ ಮಹಿಳೆಯರಿಗೆ ಶಕ್ತಿ ಯೋಜನೆ ಕೂಡ ಮುಖಾಂತರ. ಇಷ್ಟೆಲ್ಲಾ ಮಾತಾಡಿದ ನಂತರವೂ ನಟರಾಜ್ ಗೌಡ್ರನ್ನ MLC ಮಾಡದೆ ಹೋದ್ರೆ ಅನ್ಯಾಯ ಆದಂಗೆ ಅವರಿಗೆ. ಅದು ಬೇರೆ ವಿಷಯ, ಆ ಬಗ್ಗೆ ಕೂಡ ಬನ್ನಿ. ಬಟ್ ಆದ್ರೆ ಕರ್ನಾಟಕದಲ್ಲಿ ಇಂತಹ ಸರ್ಕಾರವನ್ನ ಇಡೀ ದೇಶ ನಕಲು ಮಾಡಲಿ. ಅವರಿಗೆ ನಟರಾಜ್ ಗೌಡ್ರು ನಿಮಗೆ ಸುವರ್ಣ ಯುಗ ಬರಲಿ ಅಂತ ನಾನು ಇಡೀ ದೇಶದಲ್ಲಿ ಇಂತಹ ಮಾದರಿಯನ್ನ ಎಲ್ಲಾ ಸರ್ಕಾರಗಳು ಅನುಕರಿಸಲಿ ಅನ್ನೋದೇ ನಮ್ಮ ಆಶಯ. ಆ ತರದ ಒಳ್ಳೆ ಈಗ ಸಣ್ಣ ಪುಟ್ಟ ಆರೋಪಗಳು ಬರ್ತವೆ. ಆರೋಪಗಳು ಸಣ್ಣ ಪುಟ್ಟದ್ದು ಹೌದು, ಮೂಢ ಹಗರಣ ಸಣ್ಣ ಪುಟ್ಟ ಆರೋಪ, ಸಂಚುಕೋರರ ಆರೋಪ. ಅದು ಬಿಜೆಪಿಯ ಸಂಚುಕೋರರ ಆರೋಪ. ವಾಲ್ಮೀಕಿ ಮನೆ ಸಿದ್ದರಾಮಯ್ಯ ಯಾರೋ ಅಧಿಕಾರಿಗಳು ತಪ್ಪು ಮಾಡಿದ್ರು, ಅವ್ರಿಗೆ ಶಿಕ್ಷೆನೂ ಆಗಿದೆ, ಅವ್ರು ಜೈಲಲ್ಲೂ ಇದ್ದಾರೆ. ಹಣವನ್ನ ವಸೂಲಿ ಕೂಡ ಮಾಡಿದೀವಿ. ಜನ ಬಡವರ ಹಣವನ್ನ ಬಿಡ್ಲೇ ಇಲ್ಲ, ನಾವು ವಸೂಲಿ ಕೂಡ ಮಾಡಿದೀವಿ. ಆದರೆ ಈ ಏನು ಮೂಡದಲ್ಲಿ ಶಿಕ್ಷಕ ಪ್ರಯತ್ನ ಮಾಡಿರಲ್ಲ, ಇಡೀ ಸರ್ಕಾರಕ್ಕೆ ಕಪ್ಪು ಚುಕ್ಕಿ ಅಂತ ತರಬೇಕು, ಸಿದ್ದರಾಮಯ್ಯ ಕಪ್ಪು ಚುಕ್ಕಿ ತರಬೇಕಂತ ಬಿಜೆಪಿಗರು ಸಂಚು ಮಾಡಿದ್ರು. ಆ ಸಂಚು ಫಲಿಸಿಲ್ಲ. ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡಿದ್ರು. ಯಾವ್ದಾದ್ರು ಒಂದು ಈ ತರ ಪಾದಯಾತ್ರೆ ಮಾಡಿ ರೈತರ ಪರವಾಗಿ ಮಾಡಿ, ದೆಹಲಿಗೆ ಹೋಗಿ ಡೆಲ್ಲಿ ಚಲೋ ಅಂತ ಮಾಡಿ ನಮ್ಮ ತೆರಿಗೆ ಅನ್ಯಾಯ ಆಗ್ತಾ ಇದೆ, ನೀರಾವರಿಗೆ ಅನುಮತಿ ಕೊಡ್ತಾ ಇಲ್ಲ, ಪಾಲು ಬರ್ತಾ ಇಲ್ಲ, ಅನುದಾನ ಬರ್ತಾ ಇಲ್ಲ, ಯೋಜನೆಗಳಿಗೆ ಅನುಮತಿ ಕೊಡ್ತಾ ಇಲ್ಲ ಅಂತ ಹೇಳಿ ಪಾದಯಾತ್ರೆ ಮಾಡಿ ಬಿಜೆಪಿ 19 ಸಂಸದರು ನಾಪತ್ತೆ ಆಗಿದ್ದಾರೆ, ನಿಷ್ಕ್ರಿಯ ಆಗಿದ್ದಾರೆ. ಬಿಜೆಪಿನ JDS ನ ಸಂಸದರು ಯಾವ ತರ ರಾಜ್ಯದ ಪರವಾಗಿ ದೆಹಲಿಯಲ್ಲಿ ಮಾತಾಡಿದಾರ, ಅವರು ಯಾವ್ದಾರು ಒಂದು ಅನುದಾನ ತಗೊಂಡ್ಬಂದಿದ್ದಾರಾ, ಯೋಜನೆ ಬಿಡಿಸಿದಾರ? ಸಿದ್ದರಾಮಯ್ಯನವರ ನಟರಾಜ್ ಗೌಡರು ಶರ ಬರದಾಯ್ತು. 2013ರಿಂದ 2018 ತನಕದ ಸಿದ್ದರಾಮಯ್ಯನವರ ಸರ್ಕಾರ ಕರ್ನಾಟಕದ ಸುವರ್ಣ ಯುಗ. ಈಗಿಂದೇನಂದ್ರಿ? ಮಹಾಸುವರ್ಣ ಯುಗ ಅಂತ ಪ್ರತಿಪಕ್ಷಗಳವರ ಪ್ರತಿಕ್ರಿಯೆ ತೆಗೆದುಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.